ಹುಡುಗಿ ಹುಡುಕೊಡಿ ಸರ್ ಪ್ಲೀಸ್ ಅಂತ ಮನವಿ ಮಾಡಿದ ಯುವಕ. ಸಿನಿಮಾ ರೀತಿಯಲ್ಲಿ ಜ್ಯುವೆಲರಿ ಶಾಪ್ ದೋಚಿದ ದುಷ್ಕರ್ಮಿಗಳು. ಇದರ ಜೊತೆಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರಕ್ಕೆ ಭಾರೀ ದುರಂತ ಸಂಭವಿಸಿದೆ. ಮನೆ ಗೋಡೆ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುತ್ತಾರು ಮದನಿ ನಗರದಲ್ಲಿ ಸಂಭವಿಸಿದೆ. ರಾತ್ರಿ ಸುರಿದ ಭಾರೀ ಮಳೆಯಿಂದ ಅಬೂಬಕ್ಕರ್ ಅನ್ನೋರ ಮನೆಯ ಗೋಡೆ ಕುಸಿದು ಬಿದ್ದಿದ್ದು, ಮನೆಯೊಳಗಿದ್ದ 45 ವರ್ಷದ ಯಾಜೀರ್, ಅವರ ಹೆಂಡತಿ 40 ವರ್ಷದ ಮರಿಯಮ್ಮ ಹಾಗೂ ಮಕ್ಕಳಾದ ರಿಯಾನಾ ಮತ್ತು ರಿಫಾನ್ ಮೃತಪಟ್ಟಿದ್ದಾರೆ. 3 ಮೃತದೇಹವನ್ನು ಸ್ಥಳೀಯರು ಹೊರತೆಗೆದಿದ್ದಾರೆ. ಅಗ್ನಿಶಾಮಕ ದಳದವರು ಸ್ಥಳೀಯರೊಂದಿಗೆ ಕಾರ್ಯಾಚರಣೆ ನಡೆಸಿ ಬಾಲಕಿಯ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಯುಟಿ ಖಾದರ್, ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಂಡರು. ದುರ್ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ ಯುಟಿ ಖಾದರ್, ನಡಿಬಾರ್ದ ಘಟನೆ ನಡೆದಿದೆ, ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅತ್ಯಂತ ನೋವಿನ ಸುದ್ದಿ ನಮ್ಮ ಬೆಳಿಗ್ಗೆ ಇವತ್ತು ಬಹುಶಃ ನೋವಿನ ಸುದ್ದಿ ಬಂದಿದೆ. ಅತ್ಯಂತ ನಮಗೆಲ್ಲರಿಗೂ ಕೂಡ ಬೇಸರ ಮತ್ತು ನೋವಿದೆ. ಪ್ರಕೃತಿ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿ ಇವತ್ತು ಇರುವಂಥದ್ದು. ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅವರಿಗೆ ಮ್ಯಾಕ್ಸಿಮಮ್ ಸಹಕರಿಸಿ ಕೊಡಬಹುದು, ಎಲ್ಲವೂ ಕೂಡ ಇವತ್ತು ಯಾವ ರೀತಿ ಮ್ಯಾಕ್ಸಿಮಮ್ ಗರಿಷ್ಠ ಕೊಡ್ಲಿಕ್ಕೆ ಆಗ್ತದೆ ಆ ರೀತಿ ಇವತ್ತು ನಾವು ಕೊಡುವಂಥದ್ದು. ಏರಿಯಾ ನೋಡಿದರೆ ನಮ್ಮದು ಅದು ಹೈಟ್ ಡಿಫ್ರೆನ್ಸ್ ಇರುವಂಥ ರೋಲಿಂಗ್ ಹಿಲ್ಸ್ ಇರುವಂಥ ಏರಿಯಾ ಇದೆ. ಸಣ್ಣ ಸಣ್ಣ ಮನೆಗಳಿರುವಂಥದ್ದು, ರಿವರ್ಟ್ಮೆಂಟ್ ಮಾಲ್ ಜೊತೆ ಬಿದ್ದಿರೋದ್ರಿಂದ ಅವರು ಮಲಗ್ತಾ ಇರುವಂಥ ಜಾಗದಲ್ಲಿ ಬಿದ್ದಿರೋದ್ರಿಂದ ಫೈರ್ ಟೀಮ್ ಬಂದು ಅದ್ರ ಬಾಡಿನ ರಿಕವರ್ ಮಾಡುವಂಥ ಕೆಲಸ ಮಾಡಿದ್ದಾರೆ. NOP ಅಲ್ಲಿ ಪ್ರೊಸೀಜರ್ಸನ್ನು ಮಾಡ್ತಾ ಇದ್ದೀವಿ, ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ರಾಜ್ಯದ ಹಲವು ಕಡೆ ಮುಂಗಾರು ಅಬ್ಬರ ಮುಂದುವರೆದಿದ್ದು ಹಲವು ಅವಾಂತರ ಸೃಷ್ಟಿ ಮಾಡಿದೆ. ಕೊಡಗಿನಲ್ಲಿ ಭಾರೀ ವರ್ಷಧಾರಿಯಾಗಿದ್ದು, ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲಿ ನದಿ, ತೊರೆ, ಹಳ್ಳ ಕೊಳ್ಳದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಕಾವೇರಿ ನದಿ ನೀರಿನ ಮಟ್ಟ ಗಣನೀಯ ಏರಿಕೆಯಾಗಿದ್ದು, ಬಿರುಗಾಳಿ ಮಳೆಗೆ ಮರಗಿಡಗಳು ನೆಲಕ್ಕುರುಳಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಮೂಡಿಗೆರೆಯಲ್ಲಿ ಮಳೆಯಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು, ಸಮುದ್ರ ಹಾಗೂ ನದಿ ತೀರದ ಜನಕ್ಕೆ ಮುನ್ನೆಚ್ಚರಿಕಾ ಸಂದೇಶವನ್ನು ರವಾನಿಸಲಾಗಿದೆ. ಕರಾವಳಿಯಲ್ಲಿ ಕಡಲ ಆರ್ಭಟ ಹೆಚ್ಚಾಗಿದ್ದು, ಮಂಗಳೂರಿನ ಕಡಲ ತೀರದಲ್ಲಿ ಸಮುದ್ರ ಆರ್ಭಟಿಸ್ತಾ ಇದ್ದು, ಕಡಲ್ ಕೊರೆತ ತಡೆಗೆ ಹಾಕಿದ ಬಂಡೆಕಲ್ಲುಗಳೆಲ್ಲ ಸಮುದ್ರ ಪಾಲಾಗ್ತಾ ಇದೆ. ಉಳ್ಳಾಲದ ಬಟ್ಟಪಾಡಿಯಲ್ಲಿ ಕಡಲ ತೀರದ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಯಬ್ಬರ ಹೆಚ್ಚಾಗಿದ್ದು, ಕಾರವಾರದಲ್ಲಿ 4 ಮನೆಗಳು ಜಲಾವೃತವಾಗಿದೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಜೂನ್ 30ರವರೆಗೂ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಮಳೆಯಿಂದ ಈ ನಮ್ಮ ಮಲದೇವಿ ನಗರದಲ್ಲಿದ್ದಂಥ ಮನೆಗಳಿಗೆಲ್ಲ ನೀರು ಒಳಗೆ ಹೋಗ್ತಾ ಇದೆ. ಈ ನಮ್ಮ ಮುನ್ಸಿಪಾಲಿಟಿ ಅವರಿಗೆ ಎಷ್ಟು ಹೇಳಿದ್ರು ಅವರು ಬರ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡಿದ್ರು ಬರ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹೋಗುವಂಥ ನೀರು ದಾರಿ ಮಾಡಿಕೊಡೋದಿಲ್ಲ. ಇದರಿಂದ ಕಂಪ್ಲೇಂಟ್ ಮಾಡಿದ್ರು ಅವರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ಏನು ಪರಿಹಾರ ಮಾಡ್ತಾ ಇಲ್ಲ. ಡ್ರಗ್ಸ್ ಆರೋಪ ಪ್ರಕರಣದಲ್ಲಿ ನಟಿ ಸಂಜನಾ ಗರ್ಲಾನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಂಜನಾ ವಿರುದ್ಧದ ಎಫ್ಐಆರ್ ರದ್ದುಗೊಳಿಸಿ ಹೈಕೋರ್ಟ್ ಆದೇಶಿಸಿದೆ. ಕಷ್ಟದ ದಿನ ನೆನೆದು ಬಿಕ್ಕಿ ನಟಿ ಸಂಜನಾ ಕಣ್ಣೀರಿಟ್ಟಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ನಂದೇನೂ ತಪ್ಪಿರಲಿಲ್ಲ. ನನ್ನನ್ನು ಟಾರ್ಗೆಟ್ ಮಾಡಿ ಆರೋಪಿಯನ್ನಾಗಿ ಮಾಡಿದ್ರು. ಮಾಡದ ತಪ್ಪಿಗೆ ನಾನು ನೋವು ಅನುಭವಿಸಿದೆ. ಈಗಲೂ ಕೂಡ ನನಗೆ ಆ ನೋವಿದೆ. ಅದು ಯಾವತ್ತೂ ಹೋಗಲ್ಲ. ಈ ಪ್ರಕರಣ ಆದ್ಮೇಲೆ ನನಗೆ ಸಿನಿಮಾ ಅವಕಾಶ ಕೂಡ ಇರಲಿಲ್ಲ. ಬರೀ ಟ್ರೋಲ್ ಮಾಡ್ತಾ ಇದ್ರು, ಕೆಟ್ಟದಾಗಿ ನಿಂದಿಸ್ತಾ ಇದ್ರು. ಈಗ ಸತ್ಯ ಗೊತ್ತಾಗಿದೆ ಅಂತ ಕಷ್ಟದ ದಿನ ನೆನೆದು ನಟಿ ಸಂಜನಾ ಗರ್ಲಾನಿ ಕಣ್ಣೀರಿಟ್ಟಿದ್ದಾರೆ. ದಯಮಾಡಿ ನನ್ನನ್ನು ಟ್ರೋಲ್ ಮಾಡೋದು ಬಿಟ್ಬಿಡಿ. ನನ್ನ ಬಗ್ಗೆ ಕೆಟ್ಟದಾಗಿ ನೀವು ಯಾಕೆ ಬದುಕಿದ್ದೀರಾ ಆ ಥರನೂ ನಾನು ಓದಿದ್ದೀನಿ. ನಾನು ಎಷ್ಟು ನೊಂದಿದ್ದೀನಿ ಅಂದರೆ ನಾನು ಅಷ್ಟು ನೊಂದಿದ್ದೀನಿ. ಆ್ಯಂಡ್ ಏನಾದರೂ ಒಂದು ಕೆಲಸ ನನಗೆ ಬಂದರೆ, ಹೌದು ನನ್ನ ಸಂಭಾವನೆ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ, ದೊಡ್ಡ ಸಂಭಾವನೆ ನಿಮಗೆ ಇಷ್ಟು ಬೇಕು, ಈ ಥರ ಕೇಸಲ್ಲಿದ್ದೀರಾ ನೀವು ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ. ಬೃಹತ್ ಮಕ್ಕಳ ಮಾರಾಟ ಜಾಲವನ್ನು ತುಮಕೂರು ಪೊಲೀಸರು ಭೇದಿಸಿದ್ದಾರೆ. 7 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ವೈದ್ಯರು, ನರ್ಸ್ಗಳು ಶಾಮೀಲಾಗಿರುವ ಶಂಕೆ ಇದೆ. ಗುಬ್ಬಿ ಪಟ್ಟಣದಲ್ಲಿ 11 ತಿಂಗಳ ಮಗು ಅಪಹರಣ ಆಗಿತ್ತು. ಈ ಪ್ರಕರಣ ಬೆನ್ನತ್ತಿದ್ದ ಪೊಲೀಸರಿಗೆ ಒಂದೇ ಗ್ಯಾಂಗ್ನಿಂದ 9 ಮಕ್ಕಳನ್ನ ಮಾರಾಟ ಮಾಡಿರುವ ಮಾಹಿತಿ ಸಿಕ್ಕಿದೆ. ಇದನ್ನು ಆಧರಿಸಿ ಆರೋಪಿಗಳ ಬೆನ್ನತ್ತಿದ್ದ ಪೊಲೀಸರಿಗೆ ಇದೊಂದು ಮಕ್ಕಳ ಮಾರಾಟ ಜಾಲ ಅಂತ ತಿಳಿದಿದೆ. 9 ಮಂದಿಯ ಪೈಕಿ 5 ಮಕ್ಕಳನ್ನ ರಕ್ಷಿಸಲಾಗಿದೆ. 1 ಮಗು ಸೇರಿ 3 ಮಕ್ಕಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ವಿವಾಹ ಪೂರ್ವ ಗರ್ಭಧರಿಸಿದ ಅಕ್ರಮ ಸಂಬಂಧದಿಂದ ಜನಿಸಿದಂತಹ ಮಕ್ಕಳನ್ನ 2 ರಿಂದ 3 ಲಕ್ಷ ರೂಪಾಯಿಗೆ ಆರೋಪಿಗಳು ಮಾರಾಟ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ.
ರೈತರ ಮಕ್ಕಳಿಗೆ ಹುಡುಗಿ ಹುಡುಕೊಡಿ ಅಂತ ಜಿಲ್ಲಾಧಿಕಾರಿಗೆ ಯುವಕನೋರ್ವ ವಿಶೇಷ ಮನವಿ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ನಲಿನ್ ಅತುಲ್ಗೆ ಯುವಕ ಸಂಗಪ್ಪ ಅರ್ಜಿ ಹಾಕಿದ್ದಾನೆ. ನಾನು ಕೃಷಿಕ ಕುಟುಂಬಕ್ಕೆ ಸೇರಿದ್ದು ಕಳೆದ 10 ವರ್ಷಗಳಿಂದ ಕನ್ಯೆ ಹುಡುಕ್ತಾ ಇದ್ದೀನಿ. ಆದರೆ ಇಲ್ಲಿ ತನಕ ಯಾವುದೇ ಹುಡುಗಿ ಮದುವೆ ಮಾಡಿಕೊಳ್ಳೋಕೆ ಒಪ್ತಾ ಇಲ್ಲ. ಇದರಿಂದ ನಾನು ಮಾನಸಿಕವಾಗಿ ನೊಂದಿದ್ದೀನಿ. ಹೀಗಾಗಿ ಸರ್ಕಾರದಿಂದ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಆ ಮೂಲಕ ರೈತರ ಮಕ್ಕಳ ಬಾಳು ಬೆಳಗೋಕೆ ನೆರವಾಗಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಶಾಕ್ ಅನ್ನ ವ್ಯಕ್ತಪಡಿಸಿ ಡಿಸಿ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಅರ್ಜಿಯನ್ನ ಪಡೆದಿದ್ದಾರೆ. ಇಲ್ಲ ಸರ್, ನಾವು ಏನಾಗ್ತಂದ್ರೆ 10th ಸೆಕೆಂಡ್ ಇಯರ್ ಏನಾಗ್ಬಿಡೋಣ ಮತ್ತು ಯಾವ ಜಾಬ್ ಹುಡುಕಿ ಹೋಗ್ತಾರ, ಹಂಗಾಗಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಅಟೆಂಡ್ ಟ್ರೈ ಮಾಡ್ತಾರೆ. ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸದಾ ಹೋರಾಟದ ಕಿಚ್ಚು, ಜೈಕಾರ, ಧಿಕ್ಕಾರಗಳ ಘೋಷಣೆಯ ಸದ್ದು ಇರುತ್ತೆ. ಇದೇ ಹೋರಾಟದ ಸದ್ದು ಇದೀಗ ಪಕ್ಕದ ಮಹಾರಾಣಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಕಿರಿಕಿರಿ ಆಗ್ತಾ ಇದೆ. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯ ವಿದ್ಯಾರ್ಥಿನಿಯರಿಗೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಇದ್ದು ನಗರ ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿಭಟನೆಗಳ ಶಬ್ದ ಕ್ಲಾಸ್ ರೂಮಲ್ಲಿ ಜೋರಾಗಿ ಕೇಳಿಸುತ್ತೆ. ಉಪನ್ಯಾಸಕರು ಎಷ್ಟೇ ಗಟ್ಟಿ ಧ್ವನಿಯಲ್ಲಿ ಪಾಠ ಮಾಡಿದ್ರೂ ಡಿಸ್ಟರ್ಬ್ ಆಗ್ತಾ ಇದೆ. ಇದರಿಂದ ಪಾಠ ಕೇಳೋ ಕಿರಿಕಿರಿ ಆಗ್ತಾ ಇದೆ. ಈ ಶಬ್ದಕ್ಕೆ ಕೆಲವು ವಿದ್ಯಾರ್ಥಿನಿಯರು ಕಾಲೇಜ್ ಬಿಟ್ಟು ಮನೆಯಲ್ಲೇ ಓದ್ಕೊಳ್ತಾ ಇದ್ದಾರಂತೆ. ಪ್ರತಿಭಟನೆಯ ಜಾಗ ಬದಲಿಸದಿದ್ರೆ ನಾವೇ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ವಿದ್ಯಾರ್ಥಿನಿಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಹೆವಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಕ್ಲಾಸು ನಾವು ಪೋಸ್ಟ್ಪೋನ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ನಮಗೆ ಲೇಟ್ ಆಗಿಬಿಡುತ್ತೆ. ಅದರಿಂದ ಎಲ್ಲ ನಮ್ಮ ಸಿಲೆಬಸ್ಸು ತುಂಬ ಹಿಂದೆ ಇನ್ನು ಲ್ಯಾಗ್ ಆಗ್ತಿದೆ. ಇಲ್ಲಿ ಟೀಚರ್ಸು ಪಾಠ ಮಾಡೋದು ಕೂಡ ನಮಗೆ ಕೇಳಿಸಲ್ಲ, ಯಾಕಂದರೆ ಅಷ್ಟು ಸೌಂಡ್ ಬರ್ತಾ ಇರುತ್ತೆ. ಕ್ಲಾಸಲ್ಲಿ ಕೂತ್ಕೊಳಕ್ಕಾಗಲ್ಲ. ನಾವೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.